ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಮೇಡಮ್? ನೋಡಿ, ಬೆಳಗ್ಗೆಯಿಂದ ನನಗೆ ಕೌನ್ಸಿಲ್ ಡ್ಯೂಟಿ ಇತ್ತು, ಗಮನ ಸೆಳೆಯೋ ಸೂಚನೆ ಇತ್ತು, 0 ಅವರ್ನಲ್ಲಿ ಚರ್ಚೆ ಇತ್ತು. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿ ಬಂದಾಗ ಮೊಗಸಾಲೆಯಲ್ಲಿ ನನಗೂ ಕೂಡ ಗೊತ್ತಾಯಿತು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಸೂಚನೆ ಬಂದಿದೆ ಅನ್ನೋದು ನನಗೆ ಅಂದರೆ ಸಂಪೂರ್ಣ ಮಾಹಿತಿ ಇಲ್ಲ. ತಿಳ್ಕೊಂಡು ನಾನು ಖಂಡಿತವಾಗ್ಲೂ ರಿಯಾಕ್ಟ್ ಮಾಡ್ತೀನಿ. ಅವ್ರ ಸ್ಟೇಟ್ಮೆಂಟ್ಗಳೇ ಅವ್ರಿಗೆ ಮುಳುವಾಯ್ತಾ ಅನ್ನೋ ರೀತಿ ಮೇಡಮ್, ಯಾಕಂದ್ರೆ DCM ಬಗ್ಗೆನೂ ಕೂಡ ಮಾತಾಡ್ತಿದ್ರು. ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರಾ ಅಥವಾ ಏನು ಕೊಡಿಸಿದಾರಾ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಸೊ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಅಲ್ಲ, ಮಾದೇವಪುರ ಮತಗಳ್ಳತನ ವಿಚಾರ ರಾಹುಲ್ ಗಾಂಧಿ ಕೂಡ ಧ್ವನಿ ಎತ್ತಿದ್ರು, ಆರೋಪ ಕೂಡ ಮಾಡಿದ್ರು. ಈಗ ಅದಕ್ಕೆ ಸ್ವಪಕ್ಷದಲ್ಲೇ ವಿರೋಧ ಆಯ್ತು ರಾಹುಲ್ ಗಾಂಧಿ ಹೇಳಿಕೆಗೆ ಅಂತ ಮೇಡಮ್? ಖಂಡಿತ ಅದ್ರ ಬಗ್ಗೆ ಅಂತನಾ ಎದ್ರ ಬಗ್ಗೆ, ಯಾಕಂದ್ರೆ ಇಡೀ ದೇಶದಲ್ಲಿನೇ ರಾಹುಲ್ ಗಾಂಧಿ ಅವರು ಒಂದು ಈ ಮತಗಳ್ಳತನದ ಬಗ್ಗೆ ಹೋರಾಟ ಮಾಡ್ತಾ, ಇಂಡಿಯಾ ಒಕ್ಕೂಟ ಹೋರಾಟ ಮಾಡ್ತಾ ಇದ್ದೇವೆ. ಕರ್ನಾಟಕಕ್ಕೆ ಬಂದು ಫ್ರೀಡಮ್ ಒಂದು ಇದರಲ್ಲಿ ಕಾರ್ಯಕ್ರಮ ಮಾಡಿದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಾ. ಸೊ ಯಾವ ಕಾರಣಕ್ಕೆ ಅನ್ನೋದು ತಿಳ್ಕೊಂಡು ನಾನು ಮಾತಾಡ್ತೀನಿ. ಅಲ್ಲ ಮೇಡಮ್, ಅವರು ಮಧೇಪುರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಅದು ಗೊತ್ತಿದ ಮೇಲೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವೇ ಇದ್ವಿ ಅಧಿಕಾರದಲ್ಲಿ, ಆಗ್ಲೇ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಇಷ್ಟೇ ಯಾಕೆ ವಿಳಂಬ ಮಾಡಿರ್ತಕ್ಕಂಥದ್ದು ನಮ್ಮ ತಪ್ಪು ಅನ್ನೊಂದು ಮಾತನ್ನ ಹೇಳಿದ್ರು. ಅದರಿಂದನೂ ಕೂಡ ಬಹಳಷ್ಟು ಒಂದು ಮುಜುಗರ ಆಗಿತ್ತು. ಹೀಗಾಗಿ ಹೈಕಮಾಂಡ್ ಏನಾದ್ರು ಅವರಿಗೆ ಸೂಚನೆ ಕೊಡ್ತಾ? ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು.